ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನು ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರೋ ಅವರಿಗೆಲ್ಲರಿಗೂ ಕೂಡ ಈ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗ್ಲಿಕ್ಕೆ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ ಜೊತೆ ನಿಮ್ದು ಈಚೆ ಕಡೆ ಪೀರಿಯಡ್ ಅಂದ್ರೆ ಮುಟ್ಟು ಮಿಸ್ ಆಗಿರುತ್ತೆ ಅಂಡ್ ಆಚೆ ಕಡೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ಅದು ನೆಗೆಟಿವ್ ಬರುತ್ತೆ. ಈ ರೀತಿ ಮಿಸ್ಡ್ ಪೀರಿಯಡ್ ವಿತ್ ನೆಗೆಟಿವ್ ಪ್ರೆಗ್ನೆನ್ಸಿ ಟೆಸ್ಟ್ ಬರ್ಲಿಕ್ಕೆ ಕಾರಣ ಏನು, ಈ ರೀತಿ ನೆಗೆಟಿವ್ ಪ್ರೆಗ್ನೆನ್ಸಿ ಟೆಸ್ಟ್ ಬಂದಾಗ ನಾವು ಏನು ಮಾಡಬೇಕು ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಟಾಪ್ 5 ಕಾರಣಗಳು, ನೆಗೆಟಿವ್ ಪ್ರೆಗ್ನೆನ್ಸಿ ಟೆಸ್ಟ್ ಬರ್ಲಿಕ್ಕೆ ಟಾಪ್ 5 ಕಾರಣಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮಿಸ್ಡ್ ಪೀರಿಯಡ್ ವಿತ್ ನೆಗೆಟಿವ್ ಪ್ರೆಗ್ನೆನ್ಸಿ ಟೆಸ್ಟ್ ಬರ್ಲಿಕ್ಕೆ ಮೊದಲನೇ ಕಾರಣ ಬಂದು ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋ ರೀತಿ. ಕೆಲವರಿಗೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡುವ ರೀತಿ ಕರೆಕ್ಟ್ ಆಗಿ ಗೊತ್ತಿರೋದಿಲ್ಲ. ಎಷ್ಟು ಯೂರಿನ್ ಡ್ರಾಪ್ಸ್ ಹಾಕಬೇಕು ಅಂತ ಗೊತ್ತಿರೋದಿಲ್ಲ, ಯೂರಿನ್ ಡ್ರಾಪ್ಸ್ ಹಾಕಿದ ಎಷ್ಟು ಟೈಮ್ ಅಲ್ಲಿ ರಿಸಲ್ಟ್ ಓದಬೇಕು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ನೀವು ಒಂದು ವೇಳೆ ರಾಂಗ್ ಟೆಸ್ಟ್ ಮಾಡಿದ್ರೆ ರಿಸಲ್ಟ್ ಕೂಡ ರಾಂಗ್ ಬರುವ ಚಾನ್ಸಸ್ ಇದೆ. ಹಾಗಾಗಿ ನೀವು ಏನ್ ಮಾಡ್ಬೇಕು ಅಂದ್ರೆ ಕಿಟ್ ಮನೆಗೆ ತಂದ ಮೇಲೆ ಕರೆಕ್ಟ್ ಆಗಿ ಅದರ ಇನ್ಸ್ಟ್ರಕ್ಷನ್ಸ್ ಅನ್ನು ಓದಿ, ಎಷ್ಟು ಯೂರಿನ್ ಡ್ರಾಪ್ಸ್ ಹಾಕಬೇಕು, ರಿಸಲ್ಟ್ ಅನ್ನು ಯಾವ ರೀತಿ ಓದಬೇಕು ಅಂಡ್ ಯೂರಿನ್ ಡ್ರಾಪ್ಸ್ ಹಾಕಿದ ಎಷ್ಟು ಟೈಮ್ ಅಲ್ಲಿ ರಿಸಲ್ಟ್ ಅನ್ನು ಚೆಕ್ ಮಾಡಬೇಕು, ಇದನ್ನೆಲ್ಲ ನೀವು ಕರೆಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಅನ್ನು ಮೊದಲೇ ಓದಿ ನೋಡ್ಬೇಕು. ಅಂಡ್ ಇನ್ನೊಂದು ಏನಂದ್ರೆ ನೀವು ಮೆಡಿಕಲ್ ಸ್ಟೋರ್ ಇಂದ ಆಗ್ಲಿ ಅಥವಾ ಎಲ್ಲಿ ಯಾವ ಶಾಪ್ ಇಂದ ಆಗ್ಲಿ ಕಿಟ್ ತರುವಾಗ, ಪ್ರೆಗ್ನೆನ್ಸಿ ಕಿಟ್ ತರುವಾಗ ಅದರ ಎಕ್ಸ್ಪೈರಿ ಡೇಟ್ ಅನ್ನು ಚೆಕ್ ಮಾಡಿ, ಆಮೇಲೆ ಅದರ ಪ್ಯಾಕ್ ಏನಾದ್ರೂ ಓಪನ್ ಆಗಿದ್ಯಾ, ಡ್ಯಾಮೇಜ್ ಆಗಿದ್ಯಾ, ಇದನ್ನೆಲ್ಲ ನೀವು ಬೈ ಮಾಡುವಾಗ ನೀವು ಚೆಕ್ ಮಾಡಿಯೇ ತರಬೇಕು. ಸೊ ಇದು ಮೊದಲನೇ ಕಾರಣ ಬಂದು ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡುವ ರೀತಿ ರಾಂಗ್ ಆಗಿದ್ರೆ ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ಕೂಡ ರಾಂಗ್ ಬರುವ ಚಾನ್ಸಸ್ ಇದೆ. ಸೊ ಇದು ಮೊದಲನೇ ಕಾರಣ. ಎರಡನೇ ಕಾರಣ ಬಂದು ಡಿಲೇಡ್ ಕನ್ಸೆಪ್ಷನ್. ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಿದ್ರೆ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ತುಂಬಾ ಬೇಗ ಮಾಡಿದ್ರೆ ಕೂಡ ನಿಮ್ಮ ರಿಸಲ್ಟ್ ರಾಂಗ್ ಅಥವಾ ರಿಸಲ್ಟ್ ನೆಗೆಟಿವ್ ಬರುವ ಚಾನ್ಸಸ್ ಇದೆ. ಇದು ಯಾಕೆ ಅಂದ್ರೆ ನೋಡಿ, ಓವ್ಯುಲೇಷನ್ ಆದ ಕರೆಕ್ಟ್ 2 ವಾರ ಆದ್ಮೇಲೆನೆ ಪೀರಿಯಡ್ ಆಗೋದು. ಅಂಡ್ ಒಂದು ವೇಳೆ ನೀವು ಪ್ರೆಗ್ನೆಂಟ್ ಆಗಿದ್ರೆ ಕೂಡ ಓವ್ಯುಲೇಷನ್ ಆದ ಕರೆಕ್ಟ್ 2 ವಾರ ಆದ್ಮೇಲೆ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರೆ ಪಾಸಿಟಿವ್ ಬರುತ್ತೆ. ಇವಾಗ ನಿಮ್ಗೆ ನಿಯಮಿತ ಮುಟ್ಟು ಇದ್ರೆ ಅಂದ್ರೆ ರೆಗ್ಯುಲರ್ ಪೀರಿಯಡ್ ಇದ್ರೆ ನಿಮ್ಗೆ ಒಂದು ಅಂದಾಜು ಇರುತ್ತೆ ಈ ಟೈಮಲ್ಲಿ ನಂಗೆ ಓವ್ಯುಲೇಷನ್ ಆಗುತ್ತೆ ಅಂತ. ಒಂದು ವೇಳೆ ನಿಮ್ಗೆ ಅನಿಯಮಿತ ಮುಟ್ಟಿನ ಹಿಸ್ಟ್ರಿ ಇದ್ರೆ, ಇರ್ರೆಗ್ಯುಲರ್ ಪೀರಿಯಡ್ ನ ಹಿಸ್ಟ್ರಿ ಇದ್ರೆ ಆ ಟೈಮಲ್ಲಿ ನಮ್ಗೆ ಗೊತ್ತಿರೋದಿಲ್ಲ ಯಾವಾಗ ಓವ್ಯುಲೇಷನ್ ಆಗುತ್ತೆ ಅಂತ. ನಾವು ಕೆಲವೊಮ್ಮೆ ಅಂದಾಜು ಮಾಡ್ತೀವಿ, ನಂಗೆ ಓವ್ಯುಲೇಷನ್ ಆಗ್ತಾ ಇದೆ, ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ ಅಂತ ನಾವು ಅಂದಾಜು ಮಾಡಿ ಆ ಟೈಮಲ್ಲಿ ಮುಂದುವರೆದ್ರೆ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಆಕ್ಚುಲಿ ಓವ್ಯುಲೇಷನ್ ಆಗಿರೋದಿಲ್ಲ. ಸೊ ಹಾಗಾಗಿ ಎಸ್ಪೆಷಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದವರಿಗೆ ನೀವು ತುಂಬಾ ಬೇಗ ಚೆಕ್ ಮಾಡಿದ್ರೆ, ಪೀರಿಯಡ್ ಮಿಸ್ ಆಯ್ತು ಅಂತ ತುಂಬಾ ಬೇಗ ಚೆಕ್ ಮಾಡಿದ್ರೆ ಆ ಟೈಮಲ್ಲಿ ನೆಗೆಟಿವ್ ಪ್ರೆಗ್ನೆನ್ಸಿ ಟೆಸ್ಟ್ ಅಂದ್ರೆ ರಿಸಲ್ಟ್ ಬರುವ ಚಾನ್ಸಸ್ ಇದೆ. ಸೊ ಅಂತ ಕೇಸಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ, ಒಂದ್ಸಲ ಟೆಸ್ಟ್ ಮಾಡಿದ್ರಿ ನೆಗೆಟಿವ್ ಬಂತು ಅಲ್ವಾ, 1 ವಾರ ಅಥವಾ 2 ವಾರ ಆದ್ಮೇಲೆ ಇನ್ನೊಮ್ಮೆ ಟೆಸ್ಟ್ ರಿಪೀಟ್ ಮಾಡಿ. ಸೊ ಆವಾಗ ನಿಮ್ಮ ರಿಸಲ್ಟ್ ಕರೆಕ್ಟ್ ಆಗಿ ಸಿಗತ್ತೆ. ಸ್ಪೆಷಲಿ ನಿಮ್ಗೆ ಒಂದು ವೇಳೆ ಇರ್ರೆಗ್ಯುಲರ್ ಪೀರಿಯಡ್ಸ್ ನ ಹಿಸ್ಟ್ರಿ ಇದ್ರೆ ಈ ರೀತಿ ಆಗೋ ಚಾನ್ಸಸ್ ಇದೆ. ಇವಾಗ ಯಾಕೆ ಅಂದ್ರೆ ನಮ್ಮಲ್ಲಿ ಫಲೀಕರಣ ಆದ ದಿನನೇ ನಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರೋದಿಲ್ಲ. ಪ್ರೆಗ್ನೆನ್ಸಿ ಟೆಸ್ಟ್, ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರಬೇಕಾದ್ರೆ ನಮ್ಮ ಬಾಡಿಯಲ್ಲಿ ಪ್ರೆಗ್ನೆನ್ಸಿ ಹಾರ್ಮೋನ್ ಅಂದ್ರೆ HCG ಎಂಬ ಹಾರ್ಮೋನ್, ಹ್ಯೂಮನ್ ಕೊರಿಯಾನಿಕ್ ಗೊನಾಡೋಟ್ರೋಪಿನ್ ಹಾರ್ಮೋನ್, ಅದು ನಮ್ಮ ಬಾಡಿಯಲ್ಲಿ ರಿಲೀಸ್ ಆಗಬೇಕು. ಅದು ರಿಲೀಸ್ ಆಗಬೇಕಾದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಫಲೀಕರಣ ಆದ್ಮೇಲೆ ಅದು ಕೋಶಗಳು ವಿಭಜನೆಯಾಗಿ ಝೈಗೋಟ್ ಆಗುತ್ತೆ. ಝೈಗೋಟ್ ಆದ್ಮೇಲೆ ಭ್ರೂಣ ಅಂದ್ರೆ ಅದು ಏನ್ ಹೇಳ್ತೇವೆ, ಅದರ ಮಗು ಡೆವಲಪ್ ಆಗ್ಲಿಕ್ಕೆ ಪ್ಲಾಸೆಂಟಾ ಬೆಳಿಲಿಕ್ಕೆ ಶುರುವಾಗುತ್ತೆ. ಪ್ಲಾಸೆಂಟಾ ಬೆಳಿಲಿಕ್ಕೆ ಶುರು ಆದ್ಮೇಲೆ ಆಮೇಲೆ ಆ ಹಾರ್ಮೋನ್ HCG ಹಾರ್ಮೋನ್ ರಿಲೀಸ್ ಆಗ್ಲಿಕ್ಕೆ ಶುರು ಆಗೋದು. ಸೊ ಅದು ರಿಲೀಸ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಸೊ ಹಾಗಾಗಿ ನೀವು ಇಮಿಡಿಯೇಟ್ ಆಗಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರೆ ನೆಗೆಟಿವ್ ರಿಸಲ್ಟ್ ಬರುವ ಚಾನ್ಸಸ್ ಇದೆ. ಸೊ ಮೊದಲನೇ ಹೇಳಿದ ನೀವು ಟಿಪ್ ಅನ್ನು ಫಾಲೋ ಮಾಡಬೇಕು. ನೆಗೆಟಿವ್ ಬಂದ್ರೆ 1 ರಿಂದ 2 ವಾರ ವೇಟ್ ಮಾಡಿ ಆಮೇಲೆ ಇನ್ನೊಮ್ಮೆ ನೀವು ಚೆಕ್ ಮಾಡಬಹುದು. ಸೊ ಇದು ಎರಡನೇ ಕಾರಣ. ಮೂರನೇ ಕಾರಣ ಬಂದು ಇತ್ತೀಚೆಗೆ ತುಂಬಾ ಕಾಮನ್ ಆದ ಸಮಸ್ಯೆ PCOD ಅಂತ ಕೂಡ ಕರೀತಾರೆ, PCOS ಅಂತ ಕೂಡ ಕರೀತಾರೆ, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್. ಇದರಲ್ಲಿ ಏನಾಗತ್ತೆ ಅಂದ್ರೆ ಕರೆಕ್ಟ್ ಟೈಮಿಗೆ ಓವ್ಯುಲೇಷನ್ ಆಗೋದಿಲ್ಲ. ಅಂಡ್ ಮೊದಲೇ ಹೇಳಿದೆ, ಕರೆಕ್ಟ್ ಟೈಮಿಗೆ ಓವ್ಯುಲೇಷನ್ ಆಗದಿದ್ರೆ ಪೀರಿಯಡ್ ಕೂಡ ಲೇಟ್ ಆಗಿ ಆಗತ್ತೆ. ಸೊ PCOD ಇದ್ರೆ ಕೂಡ ನಿಮ್ಗೆ ನೆಗೆಟಿವ್ ಪ್ರೆಗ್ನೆನ್ಸಿ ಟೆಸ್ಟ್ ಬರುವ ಚಾನ್ಸಸ್ ಇದೆ. ಇಂಥ ಕೇಸಲ್ಲಿ ನೀವು ಏನ್ ಮಾಡಬಹುದು, ವೇಟ್ ಮಾಡಿ ಪ್ರೆಗ್ನೆನ್ಸಿ ಟೆಸ್ಟ್ ಚೆಕ್ ಮಾಡಿ ನೋಡಿ, ನೆಗೆಟಿವ್ ಬಂದ್ರೆ ನೀವು ಡಾಕ್ಟರ್ ಹತ್ರ ಹೋಗಿ. ಸೊ ಡಾಕ್ಟರ್ ಹೋದ್ಮೇಲೆ ನಿಮ್ಮ ಬ್ಲಡ್ ಟೆಸ್ಟ್ ಮಾಡ್ತಾರೆ, ಸ್ಕ್ಯಾನಿಂಗ್ ಮಾಡ್ತಾರೆ ಅಂಡ್ PCOD ಇದ್ರೆ ಸ್ಕ್ಯಾನಿಂಗ್ ಟೈಮ್ ಅಲ್ಲಿ ಕೂಡ ಡಾಕ್ಟರಿಗೆ ಗೊತ್ತಾಗತ್ತೆ. ಸೊ ಮೂರನೇ ಕಾರಣ ಈ ರೀತಿ ಆಗ್ಲಿಕ್ಕೆ PCOD. ಇವಾಗ 4ನೇ
ನಾಲ್ಕನೇ ಕಾರಣ, ಇದು ಕೂಡ ಹಾರ್ಮೋನಲ್ ಚೇಂಜಸ್ ನಿಂದ. ಅದು ಬಂದು ಥೈರಾಯ್ಡ್ ನ ಸಮಸ್ಯೆ ಇದ್ರೆ ಅಥವಾ ಪ್ರೊಲಾಕ್ಟಿನ್ ಹಾರ್ಮೋನ್ ನ ಸಮಸ್ಯೆ ಇದ್ರೆ ಕೂಡ ಅದು ಏನ್ ಮಾಡುತ್ತೆ, ಈ ಎರಡು ಥೈರಾಯ್ಡ್ ಹಾರ್ಮೋನ್ ಮತ್ತೆ ಪ್ರೊಲಾಕ್ಟಿನ್ ಹಾರ್ಮೋನ್ ನಲ್ಲಿ ಏರುಪೇರು ಆದ್ರೆ ಅದು ನಿಮ್ಮ ಓವ್ಯುಲೇಷನ್ ಅಂಡಾಣು ಬಿಡುಗಡೆ ಮೇಲೆ ಪ್ರಭಾವ ಬೀರುತ್ತೆ, ಎಫೆಕ್ಟ್ ಆಗುತ್ತೆ. ಸೊ ಇದು ಅದರ ಮೇಲೆ ಎಫೆಕ್ಟ್ ಆದ್ರೆ ಓವ್ಯುಲೇಷನ್ ಕರೆಕ್ಟ್ ಆಗಿ ಆಗೋದಿಲ್ಲ. ಓವ್ಯುಲೇಷನ್ ಕರೆಕ್ಟ್ ಆಗಿ ಆಗದೆ ಇದ್ರೆ ನಿಮ್ಮ ಪೀರಿಯಡ್ ಕೂಡ ಲೇಟ್ ಆಗುತ್ತೆ. ಸೊ ಇದು ಬಂದು ನೆಕ್ಸ್ಟ್ ಕಾರಣ, ಥೈರಾಯ್ಡ್ ಮತ್ತೆ ಪ್ರೊಲಾಕ್ಟಿನ್ ಹಾರ್ಮೋನ್ ನಲ್ಲಿ ಏರುಪೇರು ಇದ್ರೆ. ನೆಕ್ಸ್ಟ್ ಕಾರಣ ಬಂದು ಸ್ಟ್ರೆಸ್, ಒತ್ತಡ. ನೀವು ತುಂಬಾನೇ ಜಾಸ್ತಿ ಟೆನ್ಷನ್ ತಗೊಳ್ತಾ ಇದ್ರೆ ಅಥವಾ ಕೆಲವರಿಗೆ ಮನೆಯಲ್ಲಿ ತುಂಬಾನೇ ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಸೊ ನೀವು ಅಷ್ಟು ಸ್ಟ್ರೆಸ್ ಒತ್ತಡ ತಗೊಂಡ್ರೆ ಅದು ನಿಮ್ಮ ಓವ್ಯುಲೇಷನ್ ಅಂಡಾಣು ಬಿಡುಗಡೆ ಮೇಲೆ ಎಫೆಕ್ಟ್ ಆಗುತ್ತೆ, ಅಂಡಾಣು ಬಿಡುಗಡೆ ಮೇಲೆ ಪ್ರಭಾವ ಬೀರುತ್ತೆ. ಸೊ ಈ ರೀತಿ ಅದು ಓವ್ಯುಲೇಷನ್ ಮೇಲೆ ಎಫೆಕ್ಟ್ ಬಿದ್ರೆ ನಿಮ್ಮ ಪೀರಿಯಡ್ ಕೂಡ ಲೇಟ್ ಆಗುವ ಚಾನ್ಸಸ್ ಇದೆ. ಸೊ ನೀವು ಹೇಳಿದನ್ನು ಕೇಳಿರ್ಬೋದು, ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರುವವರು ಯಾವಾಗ್ಲೂ ಸ್ಟ್ರೆಸ್ ಫ್ರೀ ಆಗಿರ್ಬೇಕು, ಟೆನ್ಷನ್ ಫ್ರೀ ಆಗಿರ್ಬೇಕು, ಖುಷಿ ಆಗಿರ್ಬೇಕು, ಆರಾಮವಾಗಿ ಆಗಿರ್ಬೇಕು ಅಂತ. ಸೊ ನೀವು ಒಂದ್ ವೇಳೆ ಜಾಸ್ತಿ ಟೆನ್ಷನ್ ತಗೊಂಡ್ರೆ ಅದು ನಿಮ್ಮ ಮೇಲೆ ತುಂಬಾನೇ ಎಫೆಕ್ಟ್ ಬೀಳುತ್ತೆ. ಟೆನ್ಷನ್ ಜಾಸ್ತಿ ತಗೊಂಡ್ರೆ, ಸ್ಟ್ರೆಸ್ ಜಾಸ್ತಿ ತಗೊಂಡ್ರೆ ನಿಮ್ಮ ಬಾಡಿಯಲ್ಲಿ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಈ ಹಾರ್ಮೋನ್ ನಿಮ್ಮ ಓವ್ಯುಲೇಷನ್ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ, ಹಾಗಾಗಿ ನಿಮ್ಮ ಪೀರಿಯಡ್ ಕೂಡ ಲೇಟ್ ಆಗುತ್ತೆ. ಸೊ ಆದಷ್ಟು ಸ್ಟ್ರೆಸ್ ಫ್ರೀ ಆಗಿ ಟೆನ್ಷನ್ ಫ್ರೀ ಆಗಿರೇ ನೀವು ಇರಬೇಕು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯ್ತು ಅಂತ ಅನ್ಕೊಂಡು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ.